ನಮ್ಮನವ್ರ ಚಕ್ರಪುರಿ ಊರ ನಿಮ್ದು? ನಾನು ಆ ಊರ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಮ್ಮ ಅಪ್ಪಂಗೆ ಹೇಳ್ತಾನೆ ಇದ್ದೆ ಕರ್ಕೊಂಡು ಹೋಗು ಅಂತ. ಆಗ ಹೋಗೋಣ ಈಗ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ಮೊನ್ನೆ ತಾನೇ ನಿಮ್ಮ ಊರಲ್ಲಿ ಉತ್ಸವ ನಡೀತಂತೆ? ಹೌದು, ಉತ್ಸವನೂ ಆಯ್ತು, ಜೊತೆ ಗಲಾಟೆನೂ ಆಯ್ತು. ಗಲಾಟೆನಾ? ಹೌದು ಕಣ್ರಿ, 21 ವರ್ಷಕ್ಕೊಂದ್ಸಲ ನಮ್ಮೂರಲ್ಲಿ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದು ಈ ಸರ್ತಿನೂ ಆಯ್ತು. ಆದ್ರೆ ಬಂಗಾರಿ, ಅದೆಲ್ಲ ಯಾಕೀಗ? ಹೌದಲ್ಲ, ನಾವ್ ಇಲ್ಲಿಂದ ಹೊರಟಾಗ ನೀವು ಬನ್ನಿ ನಮ್ಮ ಜೊತೆಗೆ. ನಾನು ನಿಮ್ಗೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ. ನಂಗೆ ದೇವಸ್ಥಾನದ ಇತಿಹಾಸ ಎಲ್ಲ ಗೊತ್ತು. ನಾನೇ ನಿಮ್ಗೆ ನಮ್ಮ ಅಮ್ಮನವ್ರ ದೇವಸ್ಥಾನ ಪರಿಚಯ ಮಾಡಿಸ್ಕೊಡ್ತೀನಿ. ಹೌದಾ? ಹಾಗಿದ್ರೆ ಈ ಸತಿ ನಿಮ್ ಜೊತೆ ಹೊರಟ್ ಬಿಡೋದೆ. ಅದೇನು ನೀವ್ ಈ ಊರಿನ ಕಡೆ ಬಂದಿದ್ದು? ಅದು ದಕ್ಷಿಣನಾಥೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಏನು, ಮನೆಯಿಂದ ಓಡ್ ಬಂದಿದ್ದೀರಾ? ನಮ್ ದಕ್ಷಿಣನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕು ಅಂತ ಬಂದಿದ್ದೀರಾ? ಅಯ್ಯೋ, ಅದೆಲ್ಲ ಏನಿಲ್ಲ. ನಾವಿಬ್ರು ಮದುವೆ ಆಗೋರೇನಲ್ಲ, ಅವಳಿಗೆ ಬೆಂಗಾವಲಾಗಿ ಬಂದಿದ್ದೀನಿ. ನಾವಿಬ್ರು ಬರೀ ಸ್ನೇಹಿತರಷ್ಟೇ. ಸುಮ್ಮನೆ ಇವಳು ನಿಮ್ಮೂರ ದೇವ್ರ ದರ್ಶನ ಮಾಡಬೇಕು ಅಂತಂದ್ರು. ಅದಕ್ಕೇನೆ ಅವ್ರ ಮನೆಯವರು ರಕ್ಷಣೆಗಂತ ನನ್ ಕಳಿಸಿದ್ರು. ಒಳ್ಳೇದಾಯ್ತು ಬಿಡಿ. ತಿಂಗಳಿಂದ ನಮ್ಮ ಮನೇಲಿ ದೀಪ ನಿಲ್ತಾನೆ ಇರ್ಲಿಲ್ಲ. ನೀವ್ ಬಂದಿದ್ದು. ಬಲ್ಗಾಲಿಟ್ ಬಂದ್ರಿ, ದೀಪ ಬೆಳಗ್ತಾನೆ ಇದೆ. ನಾಳೆ ದೇವಸ್ಥಾನದ ಬಾಗ್ಲು ಎಷ್ಟೊತ್ತಿಗೆ ತೆಗಿಯತ್ತೆ? ಬೆಳಿಗ್ಗೆ 6ಕ್ಕೇನೆ ದೇವಸ್ಥಾನದ ಬಾಗಿಲು ತೆಗಿತಾರೆ. ಅದ್ರ ಆಡಳಿತ ಎಲ್ಲ ನಮ್ಮ ಅಪ್ಪಂದೇನೆ. ಅವರೇ ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದರ್ಶನನೂ ಅವರೇ ಮಾಡಿಸ್ತಾರೆ. ನಿಮ್ಮ ತಂದೆಗಿಂತ ನೀವೇ ನಮ್ಮ ಜೊತೆ ಬಂದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೇನಂತೆ, ನಾನೇ ಬರ್ತೀನಿ ನಿಮ್ಗಳ ಜೊತೆ. ಪೂಜೆ ಅಭಿಷೇಕ ಎಲ್ಲ ಹತ್ರದಿಂದಾನೇ ನೋಡ್ಬೋದು. ಆದ್ರೆ ನಾವು ದರ್ಶನ ಮಾಡೋದಕ್ಕೆ ಸುಂದ್ರಮ್ಮನೇ ನಮ್ಮ ಜೊತೆಲಿ ಇಲ್ವಲ್ಲೋ ಬಂಗಾರಿ? ಸುಂದ್ರಮ್ಮನ ನಿಮ್ ಜೊತೆ ಇನ್ನೊಬ್ರು ಬಂದಿದ್ರಾ? ಇಲ್ಲ. ಹೌದು. ಇದೇನಿದು, ನೀವಿಲ್ಲ ಅಂತೀರಾ, ಅವ್ರು ಹೌದು ಅಂತಾರೆ. ಅದು ನಮ್ಮ ಜೊತೆ ಸುಂದರಮ್ಮ ಬಂದಿದ್ರು. ಆದ್ರೆ ಅವರು ಸುಮ್ಮನಿರೋ ಬಂಗಾರಿ. ಹೋಗ್ಲಿ, ಯಾರದು ಸುಂದ್ರಮ್ಮ? ಅದು ಈಗ ಬೇಡ, ಸಮಯ ಬಂದಾಗ ಹೇಳ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ.
ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ